ರೀ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ? ದೋಸೆ. ದೋಸೆ ರುಬ್ಬಾಗ ನೋಡಿ ನಾವು ಏನು ಮಾಡ್ಕೊಂಡ್ಬಿಟ್ಟೇವಿ. ಈ ಹೊಸ ಬಾಕ್ಸ್ನ ತೊಗೊಂಡಿದ್ದೆ ಡಬ್ಬಿ, ಅದು ನಾವು ಫುಲ್ ದೋಸೆ ರುಬ್ಬಾಕೆ ಮಾಡಿಬಿಟ್ಟೆ. ಇಲ್ಲಿ ನೋಡ್ಬೋದು ನಮ್ದು ಏನು ಇಲ್ಲಿ ಬಂದಾಗಿನ ಇದೆಲ್ಲ ನೀರು ತುಂಬಿಟ್ಟಿದೆ. ಇದೆಲ್ಲ ನೀರಿದೆ ರೀ. ಯಾಕಂದರೆ ಈ ಮನೆಗೆ ಬರೋಕ್ಕಿಂತ ಮುಂಚೆ ನೀರಿನ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಸಡನ್ಲಿ ಶಿಫ್ಟ್ ಆದ್ವಿ. ಯಾಕಂದರೆ ಆಷಾಢ ಇದೆ, ಅದು ಜಾಸ್ತಿ ಪಾಲಿಸುತ್ತಲ್ವ ಇಲ್ಲಿ. ಹಾಗಾಗಿ ನಾವು ಬಂದ್ವಿ. ಆಮೇಲೆ ಗೊತ್ತಾಯಿತು ನೀರು ಪ್ರಾಬ್ಲಮ್ ಇದೆ, ನೀರು ಹಿಡಿದು ಇಟ್ಕೋಬೇಕು ಅಂತ. ಆಮೇಲೆ ಮತ್ತು ಒಂದು ಪ್ಯಾನ್ ಇತ್ತು, ಸಾರಿ ಒಂದು ಇದು ತೊಗೊಂಡ್ಬಂದ್ವಿ ನಾವು ಬ್ಯಾರಲ್. ಇನ್ನೊಂದು ಬ್ಯಾರಲ್ ಅಲ್ಲಿಟ್ಬಿಡಿ. ಒಂದು ಬ್ಯಾರಲ್ ತೊಗೊಂಡು ಬಂದುಬಿಟ್ವಿ. ಮತ್ತೆ ಇನ್ನೊಂದು ಬ್ಯಾರಲ್ ತರಲಿಲ್ಲ. ಯಾಕಂದ್ರೆ ಮತ್ತೆ ಮನೆ ಚೇಂಜ್ ಮಾಡೋದಿತ್ತಂದ್ರೆ ಅದು ಎರಡು ಬ್ಯಾರಲ್ ಎಲ್ಲಂತ ಇಟ್ಕೊಳ್ಳೋದು. ಮೊದಲೇ ಇಲ್ಲಿಂದ ಬೆಂಗಳೂರು ಮನೆ ಚಿಕ್ಕ ಚಿಕ್ಕ ಇರುತ್ತಲ್ವ, ಅದು ಹಾಗಾಗಿ ನಾವು ಇನ್ನೊಂದು ಬ್ಯಾರಲ್ ತೊಗೊಲಿಲ್ಲ. ಬಟ್ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ. ನೋಡ್ಬೋದು ಹಿಂಗೆಲ್ಲ ನಾವು ತುಂಬಿಟ್ಕೋತಾ ಇದೆ. ಸ್ವಲ್ಪ ಏನಿಲ್ಲ, ರಾತ್ರಿ ಕ್ಲೀನ್ ಮಾಡೋ ಮಲಗಿದ್ದೆ ನಾನು. ಬಟ್ ಈಗ ಬೆಳಗ್ಗೆ ಡೋಸೆ ಅಂದ್ರೆ ಒಂದು ಸ್ವಲ್ಪ ಇದಾಗತ್ತೆ, ಅರ್ಥ ಆಗುತ್ತೆ ನಿಮಗೂ. ಸಂಡೇ ಇದ್ರೆ ಹೇಗೆ ಅಲ್ವಾ ಅಂತ. ಅದ್ರಾಗ ನಾವು ನಮ್ಮ ಮನೆಯವ್ರಿಗೆ ಕಿಚನ್ದಾಗ ಎಂಟ್ರಿ ಕೊಟ್ಟರೆ ಹಿಂಗೆ ಆಗುತ್ತೆ. ಮೊದಲೇ ನಮ್ಮ ಕಿಚನ್ ಚಿಕ್ಕ ಇದೆ, ಇಷ್ಟು ಕ್ಯೂಟ್ ಇದೆ ಕಿಚನ್. ಅದ್ರಾಗ ಇವ್ರಿಗೆ ಎಂಟ್ರಿ ಕೊಟ್ಟರೆ ಮಾತ್ರ ಹಿಂಗೆ ಆಗುತ್ತೆ. ಬಟ್ ದೋಸೆ ಮಾಡೋದು ಅವರೇ ಮಾಡ್ತಾರೋ, ಅವ್ರಿಗೆ ಇಷ್ಟ, ಅವ್ರಿಗೆ ಚೆನ್ನಾಗಿ ಬರುತ್ತೆ. ನನಗಷ್ಟು ಪರ್ಫೆಕ್ಟ್ಲಿ ಬರುತ್ತೆ ಇಲ್ಲಂತ ಇಲ್ಲ, ಬಟ್ ಇಷ್ಟು ಪರ್ಫೆಕ್ಟ್ಲಿ ಇಷ್ಟು ನೀಟ್ಲಿ ಬರಲ್ಲ. ಅವರು ಡೋಸಾ ಎಕ್ಸ್ಪರ್ಟ್ಸ್ ಅಂತಲೂ ಕರಿತೇವೆ ನಾವ್ರ. ಅದ್ರಾಗ ನಮ್ಮ ಫ್ರೆಂಡ್ಸ್, ಕಾಮನ್ ಫ್ರೆಂಡ್ಗಿಂತ ಜಾಸ್ತಿ ತಮ್ಮ ಅಂತ ಬಂದಿದ್ರು, ಅವ್ರಿಗೂ ಮಾಡಿಕೊಡ್ಬೇಕಿತ್ತು ನಾವು. ಅದಕ್ಕೆ ಇವ್ರಿಗೆ ಎಂಟ್ರಿ ಕೊಟ್ಟೇನೆ. ಇವರೆಲ್ಲ ಹಿಂಗೆ ಮಾಡಿಬಿಟ್ಟಾರೆ. ನೋಡ್ಬೋದು ಇಲ್ಲಿ ಎಲ್ಲನೂ ತುಂಬಿಟ್ಕೊಂಡ್ಬಿಡ್ತೀನಿ ನಾನು. ಹಿಂಗೆ ನೋಡ್ಬೋದು ಮಿಕ್ಸರ್ ಬಾಂಡಿಗೆ ಹತ್ರ ಕೂಡ ನಾನು ನೀರು ತುಂಬಿಟ್ಕೊಂಡೇನಿ. ಹಿಂಗೆ ಎಲ್ಲ ತುಂಬಿಟ್ಕೋತೇನೆ. ಗ್ಲಾಸ್ ಕೂಡ ಬಿಡಲ್ಲ ರೀ, ನಾ ಗ್ಲಾಸ್ ಹತ್ರಗೂ ನೀರು ತುಂಬಿಟ್ಬಿಡ್ತೇನೆ. ಯಾಕಂದರೆ ಒನ್ ಟೈಮ್ ಕೈ ತಕ್ಕೋಕ್ರೆ ಯೂಸ್ ಆಗುತ್ತಾ ಅಂತ ಹಿಂಗೆ ಆಗಿದೆ ಕಂಡೀಷನ್. ಈಗ ನಾ ಪಾತ್ರೆ ಉಜ್ಬೇಕು. ಇದು ಬ್ರೇಕ್ಫಾಸ್ಟ್ ಇದೆ, ಅವಾಗೇ ಉಜ್ಬಿಡ್ತೇನೆ. ಯಾಕಂದ್ರೆ ಸಿಂಕ್ ಕೂಡ ಚಿಕ್ಕ ಇದೆ. ಮತ್ತು ಹಾಗೆ ಪಾತ್ರೆ ಇಟ್ಕೊಂಡು ಕೊಡೋದು ನಂಗೆ ಇಷ್ಟ ಆಗಲ್ವಾ. ಮತ್ತು ಸಂಡೇ ಹಂಗಾರೆ ಇವ್ರು ನಮ್ಮ ಮನೆಯವ್ರು ಏನ್ರೆ ಪ್ಲ್ಯಾನ್ ಮಾಡಿಬಿಡ್ತಾರೆ ದೇವಸ್ಥಾನಕ್ಕೆ ಇಲ್ಲಿ ಅಂತ. ಹಾಗಾಗಿ ನಾವು ಕೆಲಸ ಹಿಂದೆ ಉಳಿಸಲ್ಲ. ಬಟ್ ಬಟ್ಟೆ ಮಾತ್ರ ಉಳಿಯುತ್ತೆ. ಯಾಕಂದರೆ ನೀರು ಪ್ರಾಬ್ಲಮ್ ಇದೆ ಅಲ್ವಾ. ಹಾಗಾಗಿ ಬಟ್ಟೆ ಯಾವಾಗ ಹಂಗಂಗೆ ಆಗುತ್ತೆ, ಹಂಗಂಗೆ ವಾಶ್ ಮಾಡ್ಕೋತೀವಿ. ಆದರೂ ಉಳಿಸಲ್ಲ ನಾನು. ಬಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಮನೆಯಲ್ಲಿ, ನೀರದ್ದು ವಾಟ್ರದ್ದು ಅಷ್ಟು ಪ್ರಾಬ್ಲಮ್ ಇದೆ. ಮನೆ ಮಾತ್ರ ತುಂಬ ದೊಡ್ಡದಿದೆ. ಮನೆ ಒಳ್ಳೆ ಏರಿಯಾದಲ್ಲಿ ಇದೆ. ಅಕ್ಕಪಕ್ಕದೆಲ್ಲ ಎಲ್ಲರೂ ಒಳ್ಳೆಯವರದಾರು, ಏನು ಅಂಥದ್ದು ಏನಿಲ್ಲ. ಬಟ್ ನೀರು ತುಂಬಿಟ್ಕೋಬೇಕು, ಹಿಡಿಬೇಕು ನೀರು ಬಂದಾಗ. ಅದೇ ನಂಗೆ ದೊಡ್ಡ ಕಷ್ಟ ಆಗ್ತಾಯಿದೆ. ಬಟ್ ಏನೂ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಲೇಬೇಕು. ಮತ್ತು ಬೇರೆ ಮನೆ ಶಿಖರ ಆಗತ್ತೆ, ಇಲ್ಲಾಂದ್ರೆ ಮತ್ತೆ ಏನೂ ಮಾಡೋಕ್ಕೆ ಬರಲ್ಲ. ಒಂದು ಬ್ಯಾರಲ್ ತೊಗೊಂಡೇವಿ, ಇನ್ನೊಂದು ತೊಗೋಣ ಅನ್ಕೋತ ನಾನು ಬೇಡ ಅಂದೆ ಇವ್ರಿಗೆ. ಯಾಕಂದರೆ ಈ ಮನೆಯಲ್ಲಿ ಈಗ ದೇವಿ ನಾಳೆ ಬಿಟ್ಟು ಹೋದ್ಮೇಲೆ ಅದು ಎರಡು ಬ್ಯಾರಲ್ ತೊಗೋರಿ ಏನಂತ ಮಾಡೋದ್ರಿ. ಯಾಕಂದರೆ ಈ ಮನೆಯಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆ ನೀರದ. ಇನ್ನೊಂದು ಮನೆಯಲ್ಲಿ ಮಾತ್ರ ನೀರು ಪ್ರಾಬ್ಲಮ್ ಇದ್ದಿರೋ ಮನೆ ಬೇಡವಾ ನಂಗೆ ಅಂತ ಹೇಳಿಬಿಟ್ಟೆ ನಾನು. ಹಾಗಾಗಿ